ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಇನ್ನು ಮಹೇಶ್ ಶೆಟ್ಟಿ ತಿಮ್ರೋಡಿ ಟೀಮ್ನ ಜಯಂತ್ ಟಿ ಈಗ ನಾಪತ್ತೆಯಾಗಿದ್ದಾನ ಅನ್ನೋ ಪ್ರಶ್ನೆ ಹುಟ್ಟಿದೆ. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದವರಲ್ಲಿ ಜಯಂತ್ ಟಿ A2 ಆರೋಪಿ. FIR ದಾಖಲಾಗಿದೆ. ಬೆಳ್ತಂಗಡಿ ಠಾಣೆಯಲ್ಲಿ ಜಯಂತ್ ಟಿ ವಿರುದ್ಧ ದಾಖಲಾಗಿದ್ದಂಥ FIR ಅಲ್ಲಿ A2 ಆರೋಪಿ ಆತ ಜಯಂತ್ ಟಿ. ಆದರೆ ಇದುವರೆಗೂ ಎಲ್ಲೂ ಕಾಣಿಸಿಕೊಳ್ಳದ A2 ಜಯಂತ್ ಟಿ. SIT ಮುಂದೆ ಜಯಂತ್ ಟಿ ಹೆಸರು ಪ್ರಸ್ತಾಪಿಸಿದ್ದಾರೆ ಸುಜಾತಾ ಭಟ್ ಜೊತೆಗೆ ಚೆನ್ನ. ನಿನ್ನೆ SIT ಕಚೇರಿಗೆ ಹಾಜರಾಗಿದ್ದಂಥ ಮಹೇಶ್ ಶೆಟ್ಟಿ ತಿಮ್ರೋಡಿ ಹಾಗೂ ಗಿರೀಶ್ ಮಟ್ಟಣ್ಣನವರ್. ಬಟ್ ಜಯಂತ್ ಟಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಇಲ್ಲ ಅನ್ನೋ ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ. SIT ಮುಂದೆ ಜಯಂತ್ ಟಿ ಹಾಜರಾಗ್ತಾರಾ ಅನ್ನೋ ಕುತೂಹಲ ಕೂಡ ಎದುರಾಗಿದೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪರೀಕ್ಷಿತ್. ನೋಡಿ, ಮತ್ತೊಂದು ಕುತೂಹಲ ಈಗ ಟ್ವಿಸ್ಟ್ ಏನದು ಅಂದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಹಾಜರಾಗ್ತಾರೆ, ಗಿರೀಶ್ ಮಟ್ಟಣ್ಣನವರು ಹಾಜರಾಗ್ತಾರೆ. ಬಟ್ ಜಯಂತ್ ಟಿ ಇಲ್ವೇ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆನಲ್ಲೇ ಆತ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಇತ್ತ ಸುಜಾತಾ ಭಟ್ ಹಾಗೆ ಚೆನ್ನ ಇಬ್ರು ಕೂಡ ಜಯಂತ್ ಟಿ ಹೆಸರನ್ನ ಹೇಳಿದಾರಂತೆ. ಹಾಗಾದ್ರೆ ಎಸ್ಕೇಪ್ ಆಗಿದ್ದಾರ ಸದ್ಯ ಜಯಂತ್ ಟಿ ಹೇಗೆ? ಎಸ್ ಮಸೂದ್, ಸದ್ಯಕ್ಕೆ ಜಯಂತ್ ಎಲ್ಲೂ ಕಾಣ್ತಾ ಇಲ್ಲ. ಒಂದ್ ಕಡೆ ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇನ್ನೊಂದು ಕಡೆ ಈಗ ಒಂದು ಕಡೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಏನು ಬ್ರಹ್ಮವರ ಪೊಲೀಸರು ಏನು ತಿಮ್ಮರಡಿ ಅವರನ್ನ ವಶಕ್ಕೆ ಪಡೆದು ಬಂದಿದ್ರು. ಆ ಸಮಯದಲ್ಲಿ ಅವರು ಕೂಡ ಅಡ್ಡಪಡಿಸಿದ್ದಾರೆ ಅಂತೇಳಿ, ಕರ್ತವ್ಯ ಗಡ್ಡೆಪಡಿಸಿದ್ದಾರೆ ಅಂತೇಳಿ ಏನು ಅವರ ಬಗ್ಗೆ FIR ಕೂಡ ದಾಖಲಾಗಿರೋದು. A2 ಆರೋಪಿ ಕೂಡ ಹೌದು. ಇನ್ನೊಂದು ಕಡೆ ಸುಜಾತಾ ಕೂಡ ಒಂದು ಕಡೆ ಹೆಸರು ಪ್ರಸ್ತಾಪಿಸಿದ್ದಾರೆ ಅನ್ನುವಂಥದ್ದು ಮಾಹಿತಿ ಸಿಗ್ತಾ ಇದೆ. ಇನ್ನೊಂದು ಕಡೆ ಚಿನ್ನಯ್ಯ ಕೂಡ ಅವರ ಹೆಸರನ್ನ ಪ್ರಸ್ತಾಪಿಸಿದ್ದಾರೆ ಆವಾಗ ವಿಚಾರಣೆ ಸಂದರ್ಭದಲ್ಲಿ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಜಯಂತ್ ಎಲ್ಲಿ ಕಾಣ್ತಾ ಇಲ್ಲ ಅನ್ನುವಂಥದ್ದು ಏನು ಕಾಣ್ತಾ ಇಲ್ಲ. ಇನ್ನೊಂದು ಕಡೆ ಅವರೇ ಸ್ವತಃ ಹೇಳಿದ್ರು ನ್ಯೂಸ್ ಫಸ್ಟ್ ಜೊತೆಗೆ, ನಾನು ಬರ್ತೇನೆ, ಸುಜಾತಾ ವಿರುದ್ಧ ದೂರು ಕೊಡ್ತೇನೆ ಅಂತ ಹೇಳಿದ್ರು. ಮತ್ತೆ ಪುನಃ ನಾನು ಒಂದಷ್ಟು ದಾಖಲೆಗಳನ್ನ ತರ್ತೇನೆ, ಮತ್ತೆ ಹಾಜರಾಗ್ತೇನೆ ಪೊಲೀಸ್ ಠಾಣೆಗೆ, SIT ಠಾಣೆಗೂ ಹಾಜರಾಗ್ತೇನೆ ಅಂತ ಮಾತನ್ನ ಹೇಳಿದ್ರು. ಆದ್ರೆ ಹೇಳಿದ ಬಳಿಕ ಅವರು ನಾಪತ್ತೆ ಆಗಿದ್ದಾರೆ. ಯಾಕಂದ್ರೆ ಎಲ್ಲಿ ಬರಬೇಕಿತ್ತು, ಏನು ಮುಖ್ಯವಾಗಿ ಮಟ್ಟಣ್ಣನವ್ರ ಜೊತೆಗಾದ್ರೂ ಬರಬೇಕಿತ್ತು. ಇಷ್ಟು ದಿನ ಅವ್ರ ಜೊತೆಗೆ ಇರ್ತಾ ಇದ್ರು, ಅವ್ರ ಜೊತೆಗೆ ತಿರುಗಾಡ್ತಾ ಇದ್ರು. ಮತ್ತೆ ಯಾವಾಗ ಮಟ್ಟಣ್ಣನವರು ಬರ್ತಾ ಇದ್ರು ಠಾಣೆಗೆ, ಅವಾಗ ಅವರು ಹಾಜರಾಗ್ತಾ ಇದ್ರು. ಹಾಗಾಗಿ ಸದ್ಯ ಅವರ ಇಲ್ಲೂ ಕಾಣ್ತಾ ಇಲ್ಲ ಅನ್ನೋದೇ ಬಹಳಷ್ಟು ನಿಗೂಢ. ಎಲ್ಲಿದ್ದಾರೆ, ಯಾವಾಗ ಬರ್ತಾರೆ ಅನ್ನೋಂಥದ್ದೇ ಬಹಳಷ್ಟು ಕುತೂಹಲ ಹುಟ್ಟಿಸಿದೆ. ಸದ್ಯಕ್ಕೆ ಬರಲೇಬೇಕು, ಹಾಜರಾಗಲೇಬೇಕು. ಬೆಳ್ತಂಗಡಿ ಪೊಲೀಸರು ನೋಟಿಸ್ ಕೊಡ್ತಾರೆ. 2 ದಿನಗಳ ಕಾಲ ಅವಕಾಶ ಕೊಡ್ತಾರೆ. ಅಷ್ಟರೊಳಗೆ ಹಾಜರಾಗಿದ್ದರೆ ಅವ್ರನ್ನ ವಶಕ್ಕೆ ಪಡೆದೇ ಪಡಿತಾರೆ. ಸದ್ಯಕ್ಕೆ ಅವರು ಯಾವಾಗ ಹಾಜರಾಗ್ತಾರೆ ಅನ್ನೋಂಥದ್ದು ಬಹಳಷ್ಟು ಕುತೂಹಲ. ಮಸೂದನ್, ಧನ್ಯವಾದ ಪರೀಕ್ಷಿತ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.